ನಾವು ನೋಡದೇ ಇರೋ ರೀತಿಯಲ್ಲಿ ಪ್ರೀತಮ್ ಗೌಡ್ರು ಕೊಡ್ತಾ ಇರ್ತಕ್ಕಂಥ ಸ್ಟೇಟ್ಮೆಂಟ್ ನಮ್ಮ ಪಾರ್ಟಿಯ ಪರವಾಗಿ, ಪಾರ್ಟಿಯ ಕಾರ್ಯಕರ್ತರಿರ್ಬೋದು, ಮುಖಂಡರಿರ್ಬೋದು, ನಮ್ಮ ಪಾರ್ಟಿಯ ಹಿತಕ್ಕಾಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ಯಾವುದೇ ಒಂದು ರಾಜಕೀಯ ಪಕ್ಷ ರಾಜಕಾರಣ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ನಮ್ಮ ಪಕ್ಷದ ಮುಖ್ಯಮಂತ್ರಿಯನ್ನ ಮಾಡ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಕೂಡ ರಾಜಕಾರಣವನ್ನು ಮಾಡ್ತೇವೆ. ಪ್ರೀತಮ್ ಗೌಡ್ರು ಕೊಟ್ಟಿರ್ತಕ್ಕಂಥ ಸ್ಟೇಟ್ಮೆಂಟು ಅವರು ನಮ್ಮ ಪಕ್ಷದ ಪರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತನ ಮನಸ್ಸಿನ ಭಾವನೆ ಪ್ರಕಾರವಾಗಿ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು. ನಾನು ನಮ್ಮ ಕ್ಷೇತ್ರದ ಎಚ್ ಕೆ ಕುಮಾರಸ್ವಾಮಿ ಅವರು ಮಾತಾಡಿರ್ತಕ್ಕಂಥ ನಾನು ಕೂಡ ಗಮನಿಸಿದೆ. ನಾನು ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಮುಖ್ಯ ಉದ್ದೇಶನೇ ಬೇರೆ ಬೇರೆ ಇತ್ತು ವಿಚಾರಗಳು ಮಾತಾಡೋದು. ನಾವು ಎಚ್ ಕೆ ಕುಮಾರಸ್ವಾಮಿ ಅವರು ಪ್ರೀತಮ್ ಗೌಡ್ರು ಏನೋ ಇದಕ್ಕೆ ಸ್ಟೇಟ್ಮೆಂಟ್ ಕೊಡ್ತಾರೆ, ಅದಕ್ಕೆ ಕೊಟ್ಟಿರೋ ಅನ್ನೋ ಲೆಕ್ಕಾಚಾರದಲ್ಲಿ ಏನೋ ಮಾತಾಡಿದ್ದಾರೆ. ಅವರು 6 ಬಾರಿ ಶಾಸಕರಾದರು. ಪ್ರೀತಮ್ ಗೌಡ್ರು ಕೇವಲ 37 ವರ್ಷಕ್ಕೆ ಶಾಸಕರಾಗಿ ಅವರು ಮಾಡಿರ್ತಕ್ಕಂಥ ಕೆಲಸ ಅವ್ರದೇ ಆದಂತ ಒಂದು ಇದನ್ನ ಬಿಟ್ಟು ಹೋಗಿದ್ದಾರೆ. ಹಾಸನದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ನಿಜವಾಗ್ಲೂ ಕೂಡ ಹಾಸನ ಜನತೆ, ನಮ್ಮ ಜಿಲ್ಲೆಯ ಜನತೆ ಯಾವಾಗಲೂ ಕೂಡ ನೆನಪಲ್ಲಿ ಇಟ್ಕೋಬೇಕಾದಂತ ಹಲವಾರು ಕಾರ್ಯಕ್ರಮಗಳನ್ನ ಕೊಟ್ಟು ಹೋಗಿದ್ದಾರೆ. ಒಬ್ಬ ಒಂದು ಪಕ್ಷದ ಮಾಜಿ ಶಾಸಕನಾಗಿ, ಅದರಲ್ಲೂ ಕೂಡ ಒಬ್ಬ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಪಕ್ಷ ಎಲ್ಲ ಕ್ಷೇತ್ರದಲ್ಲೂ ಸ್ಪರ್ಧೆಯನ್ನ ಮಾಡಬೇಕು, ನಮ್ಮ ಪಕ್ಷ ಸ್ವಂತವಾಗಿ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಆಸೆ ಪ್ರತಿಯೊಬ್ಬ ಜವಾಬ್ದಾರಿಯುತ ಪದಾಧಿಕಾರಿಗೂ ಇರುತ್ತೆ, ಕಾರ್ಯಕರ್ತರಿಗೂ ಇರುತ್ತೆ, ಶಾಸಕರಿಗೂ ಇರುತ್ತೆ, ಮುಖಂಡರಿಗೂ ಇರುತ್ತೆ. ನಮ್ಮ ಪಕ್ಷದ ನಾನೊಬ್ಬ ಪದಾಧಿಕಾರಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಕೂಡ ಈಗ ನಾವು ಕೂಡ ನಮ್ಮ ಪಕ್ಷದ ಅಧಿಕಾರ ತರಬೇಕು, ನಮ್ಮವ್ರನ್ನ ಮುಖ್ಯಮಂತ್ರಿ ಮಾಡ್ಕೋಬೇಕು ಅಂತೇಳಿ ಹಲವಾರು ವರ್ಷಗಳಿಂದ ಶ್ರಮವನ್ನು ಪಡ್ತಾ ಇದ್ದೀವಿ. 2028ಕ್ಕೂ ಹಾಗೆ ಆಗ್ಬೇಕು ಅಂತಕ್ಕಂಥ ನಮ್ಮ ಆಸೆ. ಆದ್ರೆ ಪಕ್ಷದ ತೀರ್ಮಾನ ಮಾಡಿದ ಮೇಲೆ ಪಕ್ಷ ಏನ್ ಹೇಳ್ತು ಅದನ್ನ ನಾವು ಓದಿದ್ದೀವಿ. ಆದ್ರೆ ಒಬ್ಬ ಪದಾಧಿಕಾರಿಯಾಗಿ, ಒಬ್ಬ ಕಾರ್ಯಕರ್ತನಾಗಿ, ಒಬ್ಬ ಮಾಜಿ ಶಾಸಕನಾಗಿ, ನಾನೊಬ್ಬ ಹಾಲಿ ಶಾಸಕನಾಗಿ ಖಂಡಿತವಾಗ್ಲೂ ಕೂಡ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕು, ನಮ್ಮ ಪಕ್ಷದ ಮುಖ್ಯಮಂತ್ರಿಗಳಾಗಬೇಕು, ನಮ್ಮ ಸರ್ಕಾರ ಬರಬೇಕು ಅಂತಕ್ಕಂಥ ಆಸೆ ನಮ್ಮೆಲ್ಲರಿಗೂ ಕೂಡ ಇದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ.